ಏನ್ ಹೇಳ್ತಾ ಇದ್ದಾರೆ? ಇನ್ ದ ಅಡ್ಜಾಯ್ನಿಂಗ್ ಫಿಗರ್ AB equals to BC equals to CD and AE equals to ED. If angle ABC is equal to angle BCD and that is equals to angle AED, ಅದು ಎಷ್ಟಿದೆ 140 ಡಿಗ್ರಿ ಆಗಿದ್ರೆ ವಾಟ್ ಇಸ್ ದ ಮೆಜರ್ ಆಫ್ ಆಂಗಲ್ BAE ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಫಿಗರ್ ಅನ್ನ. ಏನಿದೆ ಫಿಗರ್ ನೋಡಿದ್ರೆ ಎಷ್ಟು ಸೈಡ್ಸ್ ಇದಾವೆ? ಇಲ್ಲಿ 5 ಸೈಡ್ಸ್ ಇದಾವೆ. ಕರೆಕ್ಟ್ ಅಲ್ವಾ? ಟೋಟಲ್ ಆಗಿ 5 ಸೈಡ್ ಇದಾವೆ. ಅಂದ್ರೆ ಇದೇನಾಯ್ತು? ಪೆಂಟಗಾನ್ ಆಯ್ತು. ಹೌದಾ? ಏನೇನ್ ಹೇಳ್ತಾ ಇದ್ದಾರೆ? AB BC ಈಕ್ವಲ್ ಇದೆ, ಆಮೇಲೆ CD ಇವು 3 ಈಕ್ವಲ್ ಇದಾವೆ, AE ಮತ್ತೆ ED ಈಕ್ವಲ್ ಇದಾವೆ. ಓಕೆನಾ? ಆಮೇಲೆ ಆಂಗಲ್ ABC ಆಂಗಲ್ BCD ಇಸ್ ಈಕ್ವಲ್ ಟು ಆಂಗಲ್ AED. ಯಾವುದು? ಎಲ್ಲ ಕೂಡಿ 140 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಂಗಲ್ ABC ಅಂದ್ರೆ ಇದಾಯ್ತು, ಆಂಗಲ್ BCD ಅಂದ್ರೆ ಈ ಆಂಗಲ್ ಆಯ್ತು, ಆಂಗಲ್ AED ಅಂದ್ರೆ ಈ ಆಂಗಲ್ ಆಯ್ತು. ಇದೆಲ್ಲ ಟೋಟಲ್ ಆಗಿ 140 ಅಂತ ಹೇಳ್ತಾ ಇದ್ದಾರೆ. ಇದನ್ನ ಏನೋ ಒಂದು ಎಕ್ಸ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದು ಎಲ್ಲಾ ಕಡೆ ಎಕ್ಸ್ 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 ಇದೆ, ಇದು 140 ಇದೆ. ಹೌದಾ? ಈಗ ಪೆಂಟಗಾನ್ ಇದೆ. ಟೋಟಲ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ನಾವು ಫೈಂಡ್ ಔಟ್ ಮಾಡಬಹುದಾ? ಹೌದು, ಫೈಂಡ್ ಔಟ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಓಕೆ, ಒಂದ್ ಸೆಕೆಂಡ್. ಎಸ್, ಈಗ ಟೋಟಲ್ ಆಗಿ ಫೈಂಡ್ ಔಟ್ ಮಾಡಬಹುದು. ಯಾಕೆ? ಏನ್ ಹೇಳುತ್ತೆ? ಟೋಟಲ್ ಸಮ್ ಆಫ್ ಎಕ್ಸ್ಟೀರಿಯರ್ ಆಂಗಲ್ಸ್, ಸಾರಿ ಇಂಟೀರಿಯರ್ ಆಂಗಲ್ಸ್ ಏನ್ ಹೇಳುತ್ತೆ? 180 ಇಂಟು n-2. n ಎಷ್ಟಿದೆ? ಇಲ್ಲಿ 5 ಇದೆ. ಯಾಕೆ? ಪೆಂಟಗಾನ್ ಇದೆ. 5 - 2 ಎಷ್ಟಾಯ್ತು? 3 ಆಯ್ತು. ಹೌದಾ? ಸೊ ಇದು ಎಷ್ಟಾಯ್ತು? ಟೋಟಲ್ ಆಗಿ 540 ಆಯ್ತು. ಸರಿ, 540 ಆಯ್ತು. ಟೋಟಲ್ ಆಗಿ 540 ಆದ್ರೆ ಈಚ್ ಇಂಟೀರಿಯರ್ ಆಂಗಲ್ ಎಷ್ಟಾಗುತ್ತೆ? 540 ಡಿವೈಡೆಡ್ ಬೈ 5. ಹೌದಾ? ಎಷ್ಟಾಯ್ತು? 108 ಆಯ್ತು. ಅಂದ್ರೆ ಸಾರಿ, ಇಲ್ಲಿ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್. ಇದು ಬಾಕಿ ನಮ್ಗೆ ಟೋಟಲ್ ಅಂತೂ 540 ಆಯ್ತು. ಕರೆಕ್ಟಾ? ಸೊ ಟೋಟಲ್ ಅಂತೂ 540 ಆಯ್ತು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಒಂದು ABC ಇಂದ ಇದು ಓಕೆ 140 ಅಂತ ಕೊಟ್ಟಿದ್ದಾರೆ. ಸರಿನಾ? ಓಕೆ, ಈಗ 3 ಟೈಮ್ಸ್ ಯಾವುದು? 3 ಟೈಮ್ಸ್ ಆಂಗಲ್ B ಮತ್ತೆ C ಮತ್ತೆ E. ಓಕೆ, ಎಷ್ಟಾಗುತ್ತೆ? ಇಷ್ಟು ನಾನು ತಗೊಂಡ್ರೆ ಆಂಗಲ್ ABC ಪ್ಲಸ್ ಓಕೆ ಏನ್ ಹೇಳ್ತಾ ಇದ್ದಾರೆ? ಟೋಟಲ್ ಸಮ್. ಓಕೆ, ಟೋಟಲ್ ಸಮ್ 540 ಆಗುತ್ತೆ. ಈಗ BCD ಪ್ಲಸ್ AED ತಗೊಂಡ್ರೆ AED. ಓಕೆನಾ? ತಗೊಂಡ್ರೆ ಎಷ್ಟಾಯ್ತು? 140 ಪ್ಲಸ್ 140 ಪ್ಲಸ್ 140. ಹೌದಾ? ಸೊ ಇದೆಷ್ಟಾಗುತ್ತೆ? 420 ಆಗುತ್ತೆ. ಹೌದಾ? ಸೊ ಇದೆಷ್ಟು ಇತ್ತು? 420 ಆಯ್ತು. ಹಾಗಾದ್ರೆ ಉಳಿದಿರೋ ಆಂಗಲ್ಸ್ಗೆ ಯಾವ್ದು ಉಳಿದಿರೋ ಆಂಗಲ್ಸ್? ಈ ಆಂಗಲ್ ಮತ್ತೆ ಈ ಆಂಗಲ್. ಈ 540 ಇಂದ 420 ತೆಗೆದ್ರೆ ಉಳಿದಿರೋ ಆಂಗಲ್ ಆಗಿರ್ಬೇಕದು. ಕರೆಕ್ಟ್ ಅಲ್ವಾ? therefore angle BAE plus angle CDE. ಓಕೆ, ಎಷ್ಟಾಗಿರುತ್ತೆ? 540 ಮೈನಸ್ 420 ಆಗಿರ್ಬೇಕು. ಯಾಕೆ? ಉಳಿದಿರೋದಲ್ವಾ. ಇದು ಟೋಟಲ್ ಆಂಗಲ್ ಎಷ್ಟಾಗುತ್ತೆ? 540 ಆಗಿದೆ. ಟೋಟಲ್ 540 ಆದ್ರೆ ಬಾಕಿ 3 140 ಆದ್ರೆ 140 ಪ್ಲಸ್ 140 ಪ್ಲಸ್ 140 420 ಆದ್ರೆ ಸೊ ಉಳಿದಿರೋದಕ್ಕೆ 540 ಮೈನಸ್ 420 ಆಗುತ್ತೆ. ಇದು ಎಷ್ಟಾಯ್ತು? ನಥಿಂಗ್ ಬಟ್ 120 ಡಿಗ್ರಿ ಆಯ್ತು. ಅಂದ್ರೆ ಆಂಗಲ್ A ಮತ್ತೆ ಆಂಗಲ್ D ಸೇರಿ 120 ಆಗಬೇಕು. ಕರೆಕ್ಟ್ ಅಲ್ವಾ? ಈಗ ನೋಡಿ, ಒಂದ್ ಸೆಕೆಂಡ್. ಎಸ್, ಈಗ ಏನಿದೆ? ನಮ್ಗೆ ಫೈಂಡ್ ಮಾಡ್ಬೇಕಾಗಿರೋದು ಆಂಗಲ್ BAE. ಓಕೆ, ನಾನು ಇಲ್ಲಿ ಸೆಕೆಂಡ್ ಡಯಾಗ್ರಾಮ್ ನಲ್ಲಿ ಹಾಕ್ತೀನಿ. BAE ಫೈಂಡ್ ಮಾಡ್ಬೇಕು. ಏನ್ ಹೇಳಿದ್ದಾರೆ? ಇದು ಈಕ್ವಲ್ ಇದೆ, ಇದು ಮತ್ತೆ ಇದು ಈಕ್ವಲ್ ಇದೆ. ಕರೆಕ್ಟಾ? ಈಗ ನಾನು ಸ್ವಲ್ಪ ಜಸ್ಟ್ ಒಂದ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ, ಈ ತರ ಒಂದ್ ಟ್ರಯಾಂಗಲ್ ಮಾಡ್ಕೊಂಡ್ರೆ ಏನ್ ಹೇಳುತ್ತೆ? 2 ಸೈಡ್ಸ್ ಈಕ್ವಲ್ ಇದಾವೆ ಅಂದ್ರೆ ಒಂದು ಐಸೋಸೆಲಸ್ ಆಗುತ್ತೆ ಅಲ್ಲಿ. ಕರೆಕ್ಟ್ ಅಲ್ವಾ? ಈ ಐಸೋಸೆಲಸ್ ಮತ್ತೆ ಟ್ರಪೆಜಿಯಂ ಅನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ A ಮತ್ತೆ D ಆಂಗಲ್ಸ್ ಈಕ್ವಲ್ ಆಗಿರ್ಲೇಬೇಕು. ಹೌದಾ? ಯಾಕಂದ್ರೆ ಇಲ್ಲಿ 2 ಸೈಡ್ಸ್ ಈಕ್ವಲ್ ಇದಾವೆ. AE is equals to ED, ಸೈಡ್ಸ್ ಈಕ್ವಲ್ ಇದಾವೆ. ಅದೇ ತರ ಸೈಡ್ಸ್ ಈಕ್ವಲ್ ಇದ್ದಿದ್ರಿಂದ ಆಂಗಲ್ A ಮತ್ತೆ ಆಂಗಲ್ D ಎರಡು ಈಕ್ವಲ್ ಆಗಿರ್ತಾವೆ. ಅಂದ್ರೆ ಏನಾಯ್ತು? ಆಂಗಲ್ A ಮತ್ತೆ ಆಂಗಲ್ D
ಟೋಟಲ್ ಆಗಿ ನಮ್ಗೆ ಎಷ್ಟು ಸಿಕ್ತು 180 ಡಿಗ್ರಿ. ಹೌದಾ? ಎರಡು ಈಕ್ವಲ್ ಆಗಿದ್ದಾವೆ ಅಂದ್ರೆ ಎಷ್ಟಾಯ್ತು? ಎಕ್ಸಾಕ್ಟ್ಲಿ ಹಾಫ್ ಆಫ್ ದಟ್. ಸೊ 120 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಯ್ತು? 60 ಡಿಗ್ರೀಸ್. ಸೊ ನಿಮ್ದು ಆನ್ಸರ್ ಎಷ್ಟು? 60 ಡಿಗ್ರೀಸ್. ಆಂಗಲ್ ಬಿ ಎ ಇ ಎಷ್ಟಾಗಿರುತ್ತೆ? 60ನೇ ಆಗಿರುತ್ತೆ. ಯಾಕಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಅಂಡ್ ಆಂಗಲ್ ಎ ಪ್ಲಸ್ ಡಿ ಇಸ್ 120. ಹಾಗಾದ್ರೆ ಈಚ್ ಎಷ್ಟಾಯ್ತು? 60 ಡಿಗ್ರಿ ಅಂತಾನೆ ಆಯ್ತು. ಓಕೆ, ಸೊ ಯಾವ ಆಪ್ಷನ್ ಕರೆಕ್ಟ್ ನಿಮ್ಗೆ ಇದ್ರಲ್ಲಿ? ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಕರೆಕ್ಟಾ?